ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಫೋಟೋಶಾಪ್ CS6 ಅಥವಾ CS3 ಅಲ್ಲಿ ಒಂದು ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಪೇಜನ್ನು ತೊಗೋಬೇಕಾಗುತ್ತೆ. ವಿಸಿಟಿಂಗ್ ಕಾರ್ಡಿಗೆ ಪೇಜ್ ಬಂದು ನಿಮಗೆ ಇಲ್ಲಿ ಪಿಕ್ಸಲ್ಸ್ ಅದಿದೆ, ಇಂಚಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 3.5 ಇಲ್ಲಿ ನೀವು ಏನು ತೊಗೋಬೇಕು, ಕಸ್ಟಮ್ಗೆ ಹಾಕ್ಕೊಳ್ಳಿ. ಇಲ್ಲಿ ಕಸ್ಟಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಚಸ್ಸಲ್ಲಿ 3.5 ಅಂತ ತೊಗೊಳ್ಳಿ. ವಿಡ್ತ್ ಬಂದು 3.5 ಇರುತ್ತೆ, ಹೈಟ್ ಬಂದು 2 ಇರುತ್ತೆ. ಹಾಗೆ ರಿಸಲ್ಯೂಷನ್ ಹತ್ರ 200 ಅಂತ ತೊಗೊಂಡು ನೀವು ಓಕೆ. ಸೊ ಒಂದು ಪೇಜು ವಿಸಿಟಿಂಗ್ ಕಾರ್ಡ್ನ ಪೇಜ್ ಬರುತ್ತೆ. ಸೊ ನಂತರ ನೀವು ರೂಲರ್ ಸಹಾಯದಿಂದ ಒಂದು ಪೇಜನ್ನು ಸೆಟಪ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನೀವು ಸೈಜಲ್ಲಿ ನೀವು ಒಂದು ಮಾರ್ಜಿನ್ಸನ್ನು ಸೆಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಮಾರ್ಜಿನ್ಸನ್ನು ಸೆಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಒಂದು ಮಾರ್ಜಿನ್ಸನ್ನು ಸೆಟ್ ಮಾಡ್ಕೊತಾ ಇದ್ದೀನಿ. ಮಾರ್ಜಿನ್ ಸೆಟ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ರೆಕ್ಟ್ಯಾಂಗಲ್ ಟೂಲನ್ನು ತೊಗೊಳ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಟೂಲನ್ನು ತೊಗೊಂಡು ಇಲ್ಲಿ ಒಂದು ಶೇಪನ್ನು ಹಾಕೊತಾ ಇದ್ದೀನಿ. ಕಂಟ್ರೋಲ್ ಎಂಟರ್ ಬಟನನ್ನು ಪ್ರೆಸ್ ಮಾಡಿ ಇಲ್ಲಿ ನ್ಯೂ ಲೇಯರನ್ನು ತೊಗೊಳ್ಳಿ. ನ್ಯೂ ಲೇಯರನ್ನು ತೊಗೊಂಡ ತಕ್ಷಣ ಇಲ್ಲಿ ಪೇಂಟ್ ಬಕೆಟ್ ಅಂತ ಇರುತ್ತೆ. ಈ ಪೇಂಟ್ ಬಕೆಟ್ ಮೂಲಕ ನಿಮಗೆ ಬೇಕಾದಂಥ ಕಲರನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಈ ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕಂಟ್ರೋಲ್ ಡಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಡಿಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ರೆಕ್ಟ್ಯಾಂಗಲ್ ಟೂಲನ್ನು ತೊಗೊಂಡು ಚಿಕ್ಕದಾಗಿ ಒಂದು ಶೇಪನ್ನು ತೊಗೊತಾ ಇದ್ದೀನಿ. ಕಂಟ್ರೋಲ್ ಕಲರನ್ನು ಚೂಸ್ ಮಾಡ್ಕೊಳ್ಳಿ. ನ್ಯೂ ಲೇಯರನ್ನು ತೊಗೊಂಡು ಒಂದು ಕಲರನ್ನು ಚೂಸ್ ಮಾಡ್ಕೊಳ್ಳಿ. ಕಂಟ್ರೋಲ್ ಡಿಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ನಿಮಗೆ ಟೆಕ್ಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ಟೂಲನ್ನು ತೊಗೊಂಡು ಏನೇನು ಮಾಡ್ತಾ ಇದ್ದೀನಿ, ಟೆಕ್ಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ಟೂಲನ್ನು ಈಗ ನಾವು ಮತ್ತೆ ಟೆಕ್ಸ್ಟ್ ಟೂಲನ್ನು ತೊಗೊತಾ ಇದ್ದೀವಿ. ಟೆಕ್ಸ್ಟ್ ಟೂಲನ್ನು ತೊಗೊಂಡು ಇಲ್ಲಿ ಮೊಬೈಲ್ ನಂಬರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮೊಬೈಲ್ ನಂಬರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ನನಗೆ ಈ ಟೆಕ್ಸ್ಟ್ ಅನ್ನೋದು ಬೇರೆ ಥರ ಬೇಕು ಅಂತ ಇದ್ದರೆ ಇದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಬೇರೆ ಥರ ಬೇಕು, ಈ ಕಡೆ ಕಾಣಿಸ್ತಾ ಇದೆ ನೋಡಿ. ಬೇಕಾದಂಥ ಟೆಕ್ಸ್ಟ್ ಸ್ಯಾಂಪಲ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸೈಜಸ್ ಬಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಟೆಕ್ಸ್ಟನ್ನು ಕೂಡ ಈ ಕಡೆ ಇಡ್ತಾರೆ. ನೆಕ್ಸ್ಟ್ ಇದರ ಕಲರ್ಸ್ ಬೇಕಿದ್ರೆ ಕಲರ್ಸ್ ಚೇಂಜ್ ಮಾಡ್ತೀನಿ ಅಂತ ಇದ್ದರೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ಸಲ್ಲಿ ನೀವು ಡಿಫ್ರೆಂಟ್ ಆಫ್ ಕಲರ್ಸನ್ನು ಕೊಟ್ಕೊಳ್ಳಿ. ನಾನು ರೆಡ್ ಕೊಡ್ತಾ ಇದ್ದೀನಿ. ಸೊ ಇನ್ನೊಂದು ಟೆಕ್ಸ್ಟ್ ಟೂಲ್ ಸಹಾಯದಿಂದ ಶಾಪ್ ನಂಬರ್, ಲ್ಯಾಂಡ್ಲೈನ್ ನಂಬರ್ ಇರುತ್ತಲ್ಲ, ಅದನ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಶಾಪ್ 94 ಈ ರೀತಿಯಾಗಿ ನಂಬರ್. ಸೊ ಇದನ್ನ ಕೂಡ ನಾನು ಸೆಟ್ ಮಾಡ್ಕೊತೀನಿ.
ಈ ರೀತಿಯಾಗಿ ಸೆಟ್ ಮಾಡಿದ್ದೀನಿ. ಕೆಳಗಡೆ ನನಗೆ ಅವರ ಒಂದು ಶಾಪ್ ನೇಮನ್ನು ನಾನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನು ಶಾಪ್ ನೇಮನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ಮಧ್ಯದಲ್ಲಿ ನಾನು ಶಾಪ್ ನೇಮನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ಲ ಕ್ಯಾಪಿಟಲಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ರೋಕ್ ತೊಗೊತಾ ಇದ್ದೀನಿ. ಟೆಸ್ಟಿಗೆ ಸ್ಟ್ರೋಕನ್ನು ತೊಗೊತಾ ಇದ್ದೀನಿ. ಡಿಫ್ರೆಂಟಲ್ಲಿ ಸ್ವಲ್ಪ ನೀವು ಇಲ್ಲಿ ಗಾರ್ಡಿಯನ್ ಟೂಲ್ ಅಂದರೆ ಡಬಲ್ ಕಲರ್ ಬರುತ್ತೆ. ಈ ಡಬಲ್ ಕಲರಲ್ಲಿ ಕಲರ್ಸನ್ನು ಚೂಸ್ ಮಾಡ್ಕೊಳ್ಳಿ. ಈ ರೀತಿ ತೊಗೊತೀನಿ. ನೆಕ್ಸ್ಟು ಇಲ್ಲಿ ಅಡ್ರೆಸ್ಸನ್ನು ಎಂಟ್ರಿ ಮಾಡ್ಕೊಳುತ್ತೆ. ಸೊ ನಾನಿಲ್ಲಿ ಅಡ್ರೆಸ್ಸನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇದ್ರ ಸೈಜಸ್ಸನ್ನು ಚಿಕ್ಕದು ಮಾಡೋಣ. ಕಲರ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಈ ರೀತಿ ಕಲರ್ಸನ್ನು ಚೇಂಜ್ ಮಾಡ್ತೀವಿ. ನೆಕ್ಸ್ಟು ಆ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅದ್ರ ಬಗ್ಗೆ ನಾವು ಫೋಟೋಸನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ, ಫೈಲ್ ಪೆನ್ಗಳು ಓಪನನ್ನು ತೊಗೊತಿದ್ದೀನಿ. ಓಪನಲ್ಲಿ ಡೆಸ್ಕ್ಟಾಪ್ ಮೇಲೆ ನಾನೊಂದು ಫೋಲ್ಡ್ರನ್ನು ಮಾಡಿ ಕೆಲವೊಂದು ಫೋಟೋಸನ್ನು ಸೇವ್ ಮಾಡಿದ್ದೀನಿ. ಸೊ ಆ ಫೋಲ್ಡರಲ್ಲಿರೋ ಫೋಟೋಸನ್ನು ನಾನು ತೊಗೊತಾ ಇದ್ದೀನಿ. ಫೈಲ್ ಮೆನುವಲ್ಲಿ ಓಪನಿಗೆ ಹೋಗಿ ಓಪನಲ್ಲಿ ನಾವೇನು ಮಾಡ್ತಾಯಿದ್ವಿ, ಡೆಸ್ಕ್ಟಾಪ್ ಮೇಲೆ ಒಂದು ಫೋಟೋಸ್ ಎಲ್ಲ ಇದೆ. ಸೊ ಈ ಫೋಟೋಸಲ್ಲಿ ನಾನು ನಮ್ಗೆ ಬೇಕಾದಂಥ ಫೋಟೋಸನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂನ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಟ್ರೋಲ್ ವಿ ಅನ್ನೋದು ಈ ಕಡೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಟ್ರಾನ್ಸ್ಪರೆಂಟ್ ಕೊಡ್ತಾಯಿದ್ದೀನಿ. ಕಂಟ್ರೋಲ್ ಟಿ ಹೊಡೆದು ಟ್ರಾನ್ಸ್ಪರೆಂಟ್ ಆಗಿ ನನಗೆ ಎಲ್ಲಿ ಬೇಕು ಅಲ್ಲಿಗೆ ನಾನು ಸೆಟ್ ಮಾಡ್ಕೋಬೋದು ಈ ಫೋಟೋನ. ಇದರ ಬ್ಯಾಕ್ಗ್ರೌಂಡ್ ಏನಾದರೂ ಅಳಿಸ್ಬೇಕು ಅಂತ ಇದ್ದರೆ ನಾವೇನು ಮಾಡಬೇಕಾಗುತ್ತೆ, ಮ್ಯಾಜಿಕ್ ಕಾಂಟೂರನ್ನು ತೊಗೊಂಡು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡನ್ನು ಡಿಲೀಟ್ ಮಾಡಿಕೊಳ್ಳಿ. ಅದೇ ನಾನಿಲ್ಲಿ ಬ್ಯಾಕ್ಗ್ರೌಂಡು ಅದರ ವೈಟ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದನ್ನ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಡಿಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇನ್ಯಾವುದನ್ನಾದರೂ ಸೆಟ್ ಮಾಡಬೇಕು. ಫೈಲು ಓಪನಿಗೆ ಹೋಗಿ ಆ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಆ ರೀತಿಯಲ್ಲೂ ತೊಗೋಬೋದು, ಇಲ್ಲಾಂದರೆ ಈ ಸೆಲೆಕ್ಷನ್ ಟೂಲ್ ಮೂಲಕ ನೋಡಿ ಇದನ್ನ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಟೂಲಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡ್ಕೊಂಡ್ರಾಯ್ತು. ಇದು ನಿಮಗೆ ಬೇಕಾದ ಜಾಗ ನೋಡಿ. ಇದರದ್ದು ಕೂಡ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಮ್ಯಾಜಿಕ್ ಕಾಂಟೂರ್ ಸಹಾಯದಿಂದ ಇಲ್ಲಿ ತೊಗೊಬಂದು ಕ್ಲಿಕ್ ಮಾಡಿಕೊಡಿ. ಈಗ ಡಿಲೀಟ್ ಆಗುತ್ತೆ ಬ್ಯಾಕ್ಗ್ರೌಂಡು. ಸೊ
ಈಗ ಕಂಟ್ರೋಲ್ ಡಿ ಹೊಡೆದು ಡಿಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೂವ್ ಟೂಲ್ ಮೂಲಕ ನಮಗೆ ಇಲ್ಲಿ ಇದು ಮೂವ್ ಆಗಬೇಕಾಗಿರುತ್ತೆ, ಆ ಜಾಗದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದೇ ರೀತಿಯಾಗಿ ಎಲ್ಲ ಫೋಟೋಸನ್ನು ಸೆಟ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಇರೋದು ಕಂಟ್ರೋಲ್ ವಿ ಪೇಸ್ಟ್ ಮಾಡಿದ್ರಾಯಿತು. ಈಗ ನೀವು ಮ್ಯಾಜಿಕ್ ವಾನ್ ಟೂಲನ್ನು ತೊಗೊಳ್ಳೋದು, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ಅದರ ಬ್ಯಾಕ್ಗ್ರೌಂಡ್ ಅನ್ನೋದು ಡಿಲೀಟ್ ಆಗುತ್ತೆ. ನೆಕ್ಸ್ಟು ಕಂಟ್ರೋಲ್ ಡಿ ಹೊಡೆದು ಡಿಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲಿ ಬೇಕು ಅದರಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನಾನು ಒಂದು ರೆಕ್ಟಾಂಗಲ್ ಟೂಲನ್ನು ತೊಗೊತಾ ಇದ್ದೀನಿ. ರೆಕ್ಟಾಂಗಲ್ ಟೂಲನ್ನು ತೊಗೊಂಡು ಈ ಕೆಳಗಡೆ ನಾನು ಒಂದು ಸ್ವಲ್ಪ ಮಾರ್ಜಿನ್ಸ್ ಹಾಕೊಂಡಿದ್ನಲ್ಲ, ಆ ಮಾರ್ಜಿನ್ಸ್ಗೆ ಒಂದು ಕಲರನ್ನು ಫಿಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ನೋಡಿ, ಇದನ್ನ ಕಂಟ್ರೋಲ್ ಎಚ್ ಹೊಡಿತಾ ಇದ್ವಿ. ಕಂಟ್ರೋಲ್ ಎಚ್ ಹೊಡೆದ್ರೆ ನೀವು ಈ ಕಡೆ ಎಲ್ಲ ಪೇಜಿಗೆ ಸೆಟಪ್ ಮಾಡಿಟ್ಟಿದ್ರಲ್ಲ ಮಾರ್ಜಿನ್ಸನ್ನು, ಆ ಮಾರ್ಜಿನ್ಸ್ ಹೋಗುತ್ತೆ. ಸೊ ಈ ರೀತಿಯಾಗಿ ಒಂದು ನೋಡಿ, ಇಲ್ಲಿ ಕೆಲವೊಂದು ಸತಿ ನೀವು ಟೆಸ್ಟ್ ಅನ್ನೋದು ಆ ಕಡೆ ಈ ಕಡೆ ಆಗಿರುತ್ತೆ, ಅದನ್ನ ನೀವು ಆಮೇಲೆ ಸೆಟ್ ಮಾಡ್ಕೊಬೋದು. ನೋಡಿ, ಇದು ಪ್ರಿಂಟ್ ಕೊಡೋ ಮುಂದೆ ಸೆಟ್ ಮಾಡ್ಕೊಬೋದು ನೋಡಿ, ಈ ರೀತಿಯಾಗಿ ಮಧ್ಯದಲ್ಲಿ ಬೇಕಿದ್ರೆ ಮಧ್ಯದಲ್ಲಿ. ನೆಕ್ಸ್ಟು ಈಗ ನಮಗೆ ಕೆಳಗೆ ಅಡ್ರೆಸ್ಸನ್ನು ಹಾಕಬೇಕಾಗಿರುತ್ತೆ. ಸೊ ನಾನಿಲ್ಲಿ ಅಡ್ರೆಸ್ಸನ್ನು ಹಾಕ್ತಾಯಿದ್ದೆ. ಟೆಸ್ಟನ್ನು ಕಲರನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ, ವೈಟ್ ಮಾಡ್ಕೊತಾ ಇದ್ದೀನಿ. ವೈಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ ಅಂತ. ಈಗ ನೋಡಿ, ಅಡ್ರೆಸ್ಸನ್ನು ಬರಿತಾ ಇದ್ದೀನಿ. ಸೈಜ್ ಒಂಚೂರು ದೊಡ್ಡ ಮಾಡ್ಕೊತೀನಿ, ನೋಡ್ಕೊಳ್ಳಿ. wholesale dealers for electrical goods and ಸರ್ವಿಸ್. ಸೊ ಈಗ ಟೆಸ್ಟ್ ಅನ್ನೋದು ಹೊರಗೆ ಹೋಯ್ತಲ್ಲ, ನಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಸ್ಟ್ ಹೊರಗೆ ಹೋದರೆ ನಾನು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಸೈಜಸ್ಸನ್ನು ಕಮ್ಮಿ ಮಾಡ್ಕೊಬೇಕು. ಸೊ ಇಲ್ಲಿ ನಾನು ಸೈಜಸ್ಸನ್ನು ಚೂರು ಜಾಸ್ತಿ ಮಾಡ್ತೀನಿ. ಇಲ್ಲಿ ಕಂಟ್ರೋಲ್ ಟಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ದೊಡ್ಡದು ಮಾಡ್ಕೋಬೋದು.
ಈ ರೀತಿಯಾಗಿ ಕೂಡ ಟೆಸ್ಟ್ ಮೇಲೆ. ನೆಕ್ಸ್ಟ್ ಇದಕ್ಕೆ ಸ್ಟ್ರೋಕ್ ಕೊಡಬೇಕು ಅನಿಸಿದ್ರೆ ನೀವು ಇಲ್ಲಿ ಲೇಯರ್ ಬಾಕ್ಸಲ್ಲಿ ಹೋಗಿ ಸ್ಟ್ರೋಕನ್ನು ತೊಗೊಳ್ಳಿ. ಓಕೆ ಕೊಡಿ. ನೋಡಿ ಈ ರೀತಿಯಾಗಿ ಒಂದು ವಿಸಿಟಿಂಗ್ ಕಾರ್ಡನ್ನು ಡಿಸೈನ್ ಮಾಡ್ಬೋದು. ಸೊ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ವಿಸಿಟಿಂಗ್ ಕಾರ್ಡನ್ನು ನಾವು ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವರಿಗೂ ಟೇಕ್ ಕೇರ್, ಬಾಯ್. ನನ್ನ ಒಂದು ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ.